ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮುಂಗಾರಿನ ಅಬ್ಬರ ಜೋರಾಗಿದೆ. ಬೆಳಗಾವಿಯ ರಾಮದುರ್ಗ ತಾಲೂಕಿನ ಉಡುಚಮ್ಮ ನಗರ ಗ್ರಾಮದಲ್ಲಿ ಹಳ್ಳದ ನೀರು ರಸ್ತೆ ಬದಿ ಹರಿತಾ ಇದೆ. ಜನಸಾಮಾನ್ಯರು ಪಾಪ ಮತ್ತೆ ವಿದ್ಯಾರ್ಥಿಗಳು ಓಡಾಡಕ್ಕೆ ಆಗ್ತಾ ಇಲ್ಲ. ಉಡುಚಮ್ಮ ನಗರ ಹಾಗೂ ಲಕ್ಷ್ಮೀನಗರದ ಮಾರ್ಗದ ಮಧ್ಯೆ ಇರುವಂತಹ ಸತ್ಯಮ್ಮನ ಹಳ್ಳ ಮಳೆ ನೀರಿನಿಂದ ಭರ್ತಿಯಾಗಿದೆ. ಉಡುಚಮ್ಮ ನಗರ ಸರ್ಕಾರಿ ಶಾಲೆಗೆ ಹೋಗೋಕೆ ಮಕ್ಕಳು ಇದೇ ಹಳ್ಳವನ್ನು ದಾಟ್ಕೊಂಡು ಹೋಗಬೇಕಾದ ಅನಿವಾರ್ಯತೆ. ಆದರೆ ಹಳ್ಳದ ನೀರು ರಸ್ತೆ ಬದಿ ಹರಿದು ಅದಕ್ಕೂ ಕೂಡ ಸಮಸ್ಯೆಯನ್ನು ತರ್ತಾ ಇದೆ. ಒಂದು ವೇಳೆ ನೀರಿನ ಪ್ರಮಾಣ ಜಾಸ್ತಿ ಆದರೆ ಪಾಪ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗಂಗೆ ಇಲ್ಲ, ಅಥವಾ ಅಲ್ಲಲ್ಲೇ ಫ್ರೆಂಡ್ಸ್ಗಳ ಮನೇಲಿ ಉಳ್ಕೊಳ್ಬೇಕಾದ ಪರಿಸ್ಥಿತಿ. ಇನ್ನು ಕಳೆದ ರಾತ್ರಿ ಕೋಲಾರ ಜಿಲ್ಲೆಯಲ್ಲೂ ಕೂಡ ಜೋರು ಮಳೆಯಾಗಿದೆ. ಕೋಲಾರದಲ್ಲಿ ಯಾವ ರೀತಿ ಅವಾಂತರ ಅಂತ ನೋಡ್ತಾ ಹೋಗೋಣ. ಬಂಗಾರಪೇಟೆ ಹೊರವಲಯದ ಹುಣಸನಹಳ್ಳಿ ಸರ್ಕಾರಿ ಶಾಲೆಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಶಾಲೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸ್ಕೂಲಿನ ಕೊಠಡಿಗಳು ಜಲಾವೃತ ಆಗಿದೆ. ಪುಸ್ತಕ, ಪೀಠೋಪಕರಣ ಎಲ್ಲವೂ ಕೂಡ ನೀರಲ್ಲಿ ನೆಂದು ಹೋಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ. ಇಲ್ಲಿ ಪಾಪ ಸಂಬಂಧಪಟ್ಟಂತವರಿಗೆ ಮಾಹಿತಿಯನ್ನು ಕೊಟ್ಟರು ಕೂಡ ಪ್ರಯೋಜನ ಇಲ್ಲ ಅಂತಾರೆ. ಯಾರಾದರೂ ಸ್ವಲ್ಪ ದೊಡ್ಡವ್ರಿಗೆ ದುಡ್ಡು ಕೊಟ್ಬಿಡೋಣ ಅಂತ ಕ್ಲೀನ್ ಮಾಡಿ.